ಈ ಚುನಾವಣೆ ಏನೋ ತುಂಬ ಸೈಲೆಂಟಾಗಿ ಹೋಗ್ತಾ ಇದೆ ಅಂದ್ಕೊಳ್ತಾ ಇದ್ವಿ. ಧುತ್ತಂತ ತಂದಿಟ್ಬಿಟ್ರು ಪ್ರಧಾನಿಗಳು ಈ ಸಬ್ಜೆಕ್ಟ್ಗಳನ್ನು. ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ದೇವರಾಜ್ ಸರ್, ಎಲ್ಲೂ ಕೂಡ ನೀವು ಈ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಚರ್ಚೆಗೆ ತಂದಿರಲಿಲ್ಲ. ಈಗ ಏಕಾಏಕಿಯಾಗಿ ಹಿಂದೂ ಮುಸ್ಲಿಮು OBC ಅಂತ ತರ್ತಾ ಇದ್ದೀರಾ. ಕಾಂಗ್ರೆಸ್ ಹೇಳೋ ರೀತಿಯಲ್ಲಿ ನಿಮ್ಗೊಂದಿಷ್ಟು ಮೊದಲನೇ ಹಂತ ಆದ ತಕ್ಷಣ ಇದನ್ನು ತರ್ತಾ ಇರೋದು ನೀವು. ಮೊದಲನೇ ಹಂತದವರೆಗೂ ಈ ಸಬ್ಜೆಕ್ಟ್ಗಳಿರಲಿಲ್ಲ, ಅಭಿವೃದ್ಧಿಯ ವಿಚಾರ ಮಾತ್ರ ಚರ್ಚೆ ಇದ್ದಿದ್ದು. ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿಬಿಟ್ಟು ಈ ಸಬ್ಜೆಕ್ಟ್ಸ್ಗಳನ್ನು ತಂದಿಟ್ಟು ಓಟ್ಗಳನ್ನು ಒಂದು ಕಡೆ ಸೆಳೆಯೋ ಪ್ರಯತ್ನನ ಇದು? ಇಲ್ಲ, ಖಂಡಿತ ಇಲ್ಲ ಸರ್. ಈಗಾಗಲೇ ಮತ್ತೆ ಅದನ್ನು ಪುನರುಚ್ಚಾರ ಮಾಡ್ತಿದ್ದೀವಿ. ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರದ ಅಥವಾ ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗಕ್ಕೆ ಪತ್ರವನ್ನು ಬರೆದು ಅದಕ್ಕೆ ಸಮನ್ಸನ್ನು ಕೊಟ್ಟ ಮೇಲೆ, ನೋಟಿಸನ್ನು ಕೊಟ್ಟ ಮೇಲೆ ಇದು ಶುರುವಾಗಿರ್ತದೆ. ಒಂದು ತಿಂಗಳಾಗೋಯ್ತು ಅಲ್ಲ, 1 ತಿಂಗಳು ಪತ್ರ ಬರೆದಿದ್ದು. ಈಗ ಸಮನ್ಸ್ ಬಂದಿರೋದು ಮೊನ್ನೆ ಅದು ಮಾನ್ಯ ಪ್ರಧಾನಿಗಳ ಗಮನಕ್ಕೆ ಬಂದಿದೆ. ಹಾಗಾಗಿ ಅದನ್ನು ರೈಸ್ ಮಾಡಿದ್ದಾರೆ. ಈಗ ಹೇಳ್ತಕ್ಕಂಥದ್ದು ನಾವೇನು ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ನೀವು ರಿಸರ್ವೇಷನ್ಸ್ ಕೊಡಬೇಕಾದ್ರೆ ಖಂಡಿತವಾಗಿಯೂ ಹಿಂದುಳಿದವ್ರ ಪರಿಸ್ಥಿತಿ ಏನು ನೀವು ಸ್ಪಷ್ಟಪಡಿಸಿ. SC/ST ಗಳ ರಿಸರ್ವೇಷನ್ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ನಿಮ್ಮ ಕ್ಲಾರಿಟಿ ಇಲ್ಲ ಸರ್. ನನಗೆ ವೆರಿ ಸ್ಯಾಡ್ ಏನು ಅನಿಸುತ್ತೆ ಗೊತ್ತಾ ದೇವರಾಜ್ ಸರ್, ಎಲ್ಲರೂ ನೀವು ಜಾತಿಗಳ ಮೇಲೆ ಅವರಿಗೆ ಮೀಸಲಾತಿ ಕೊಡಿ ಅಂತಿದ್ದೀರ. ಯಾವೊಬ್ಬ ಲೀಡರ್ಗಳು ಕೂಡ ಆರ್ಥಿಕವಾಗಿ ಸಮೀಕ್ಷೆಯನ್ನು ಮಾಡಿ ಆರ್ಥಿಕ ಪರಿಸ್ಥಿತಿಗಳ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಯಾರೊಬ್ರು ಯಾಕೆ ಮಾತನಾಡೋದಿಲ್ಲ? ಎಲ್ಲೋ ಜಾತಿ ಆಧಾರದ ಮೇಲೆ ಹಿಂದುಳಿದಿದ್ದಾರಾ? ಒಂದ್ ನಿಮಿಷ ಪ್ಲೀಸ್. ಜಾತಿ ಆಧಾರದ ಮೇಲೆ ಹಿಂದುಳಿದಿದ್ದಾರಾ, ಇಲ್ಲ ಅವರ ಬದುಕಿನ ಆಧಾರದ ಮೇಲೆ ಹಿಂದುಳ್ಕೊಂಡಿದ್ದಾರೆ? ಅಲ್ಲ, ಖಂಡಿತವಾಗಿಯೂ ಇಲ್ಲಿ ನಮ್ಮ ಒಂದು ವ್ಯವಸ್ಥೆ ಏನಾಗಿದೆ, ಜಾತಿ ಬಿಟ್ಟು ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು, ಅಥವಾ ಜಾತಿಯನ್ನು ಒಪ್ಪಿತವಾಗಿರ್ತಕ್ಕಂಥ ಸಮಾಜ. ಖಂಡಿತವಾಗಿ ನೀವು ಸಾಮಾಜಿಕವಾಗಿ ಹೋಗ್ತು ಅಂತಾರೆ ಇದೇ ಇರ್ತಕ್ಕಂಥದ್ದು. ಹಾಗಾಗಿ ಆ ಜಾತಿಯಲ್ಲಿರ್ತಕ್ಕಂಥ ಹಿಂದುಳಿದವರು ಅಂತಕ್ಕಂಥದ್ದನ್ನು ತಗೊಂಡು ಮಾಡಿರ್ತಕ್ಕಂಥದ್ದು. ಇದು ಬಿಟ್ಟು ಒಟ್ಟಾರೆಯಾಗಿ ಎಕನಾಮಿಕಲಿ ಮತ್ತು ಎಜುಕೇಶನಲ್ಲಿ ಯಾರು ಬ್ಯಾಕ್ವರ್ಡ್ ಆಗಿದ್ದಾರೋ ಅವ್ರು ಮಾಡ್ತೀವಿ ಅಂದ್ರೆ ಖಂಡಿತ ನಾವು ಸ್ವಾಗತ ಮಾಡ್ತೀವಿ. ಏನು ಇಲ್ಲ, ಎಲ್ಲ ಸಮುದಾಯದಲ್ಲೂ ಮಾಡಬೇಡಿ. ರಾಜಕೀಯ ಪಕ್ಷಗಳಿಗೆ ಆ ಸಮುದಾಯ ಈ ಸಮುದಾಯ ಇವ್ರ ಮತ ಹಾಕಿ ಆ ಧರ್ಮ ಈ ಧರ್ಮ ಅಲ್ಲ, ಇಲ್ಲಿ ಏನಾಗಿದೆ ಆರ್ಥಿಕವಾಗಿ ನಿಜವಾಗಿಯೂ ಕೂಡ ಅವ್ರ ಮೇಲೆತ್ತೋಣ ಅಂತ ಯಾರಿಗೂ ಬರೋದಿಲ್ಲ. ಅಲ್ಲ, ಖಂಡಿತವಾಗಿಯೂ ಸರ್. ಇವತ್ತೊಂದು ದಿವಸ ಎಷ್ಟೊಂದು ಸಮುದಾಯಗಳು ಇವತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವೆ ಅಂತಂದ್ರೆ, ಈಗ ನಾವು ಜಾತಿ ಬೇಸಿಸ್ ಮೇಲೆ ರಿಸರ್ವೇಷನ್ಸ್ ಕೊಡಿ ಅಂತಕ್ಕಂಥದ್ದೇನು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು. ಕೆಲವ್ರನ್ನ ದೇವಸ್ಥಾನದ ಒಳಗಡೆ ಬಿಡಲ್ಲ, ಕೆಲವ್ರನ್ನ ಮಧ್ಯದಲ್ಲಿ ಇಡ್ತೀವಿ, ಕೆಲವ್ರನ್ನ ಆಚೆ ಇಡ್ತೀವಿ. ಈ ವ್ಯವಸ್ಥೆಗಳು ತಗ್ಗಬೇಕು ಅಂತಕ್ಕಂಥದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವರಿಗೆ ಶಿಕ್ಷಣವೇ ಸಿಗಬಾರ್ದು ಅಂತಕ್ಕಂಥ ವ್ಯವಸ್ಥೆನೂ ಹಿಂದೆ ಇತ್ತು. ಈಗ ಅದಿಲ್ಲ, ಇವಾಗ ಅದಿಲ್ಲ. ಆ ಪರಿಸ್ಥಿತಿ ಬದಲಾಗಿದೆ. ಶಿಕ್ಷಣ ಅಂತಕ್ಕಂಥದ್ದು ಇವರಲ್ಲಿ ಆರ್ಥಿಕವಾಗಿ ಮೇಲೆತ್ತುವಂತ ಕೆಲಸಗಳಾಗಬೇಕು. ಸಾಮಾಜಿಕವಾಗಿ ಕೊಡುವಂತದ್ದು ಅಲ್ಲಲ್ಲಿ ಏನು ಕೊಡಬೇಕು ಆ ರೀತಿ ಚರ್ಚೆಗಳು ದೇಶವ್ಯಾಪಿ ಬರಲಿ. ಖಂಡಿತವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಮವನ್ನು ನಾವು ಸಹ ಸಪೋರ್ಟ್ ಮಾಡೋಣ. ಈಗ ಮುಸ್ಲಿಮರ ಅಂದ ತಕ್ಷಣ ಎಲ್ಲರೂ ಕೂಡ ಹಿಂದುಳಿದಿದ್ದಾರೆ, ಎಲ್ಲರೂ ಹಿಂದುಳಿದಿದ್ದಾರೆ. ಅದರಲ್ಲಿ ಯಾಕೆ ಆರ್ಥಿಕವಾಗಿ ಹಿಂದುಳಿದಂಥವ್ರು ಮಾತ್ರ ನಾವು ಮೇಲೆತ್ತೀವಿ ಅಂತ ಇರೋದಿಲ್ಲ? ತಗೊಂಡವರೇ ತಗೊಳ್ಬೇಕು ಅದರಲ್ಲಿ ಮೀಸಲಾತಿಗಳನ್ನು. ನೀವು ಹೇಳೋದು ಅದು ಸರಿ. ಯಾಕಂದರೆ ಒಟ್ಟಾರೆ ಉದ್ದೇಶ ಎಲ್ಲರೂ ಎಲ್ಲ ಸಮಾಜದಲ್ಲೂ ಕೂಡ ಸಮಾನತೆ ತರಬೇಕು ಅಂತಂದ್ರೆ ಶ್ರೀಮಂತರನ್ನ ಅವಕಾಶಗಳಿಗೆ ಕೊಡಬಾರದು, ಬಡವರಿಗೆ ಆದ್ಯತೆಯನ್ನು. ಹಾಗಿದ್ದಾಗ ನೀವು ಎಲ್ಲ ರಾಜಕೀಯ ಪಕ್ಷಗಳು ಮೋಸ ಮಾಡ್ತಾ ಇದ್ರಿ ಅಂತ ಅರ್ಥ ಅಲ್ವಾ? ಇಲ್ಲ, ಹಾಗೇನಿಲ್ಲ. ಎಲ್ಲರಿಗೂ ಕೊಟ್ಟು ತಗೊಂಡವನೇ ತಗೊಳ್ತಾ ಇರ್ತಾನೆ ಮೀಸಲಾತಿಯನ್ನು. ಮೋಹನ್ ಮಿಶ್ರಾ ಹೇಳ್ತಾ ಇದ್ರು, ಆ ಮುಸಲ್ಮಾನರ ಮೀಸಲಾತಿಯನ್ನು ಕಿತ್ಬಿಟ್ಟು ನಾವು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಕೊಟ್ಟಿದ್ದೀವಿ, ಅದನ್ನು ಕಿತ್ಕೋತಾ ಇದ್ದಾರೆ. ನೀವು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಬಡತನ ಇರೋರಿಗೆ ಮುಸಲ್ಮಾನರದ್ದು ಕಿತ್ತಲ್ಲ ಕೊಡಬೇಕಾಗಿರೋದು, ನಿಮಗೆ ಮೊದಲೇ ಕೊಡಬೇಕು. ಯಾಕಂದರೆ ಈ ಗಲಾಟೆ ಮಾಡಿಸ್ಬೇಕು. ಇವತ್ತು ಹಿಂದೂ ಧರ್ಮಕ್ಕೆ ಹೆಚ್ಚು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು BJP ಅವರಿಂದ. ಹೇಗೆ ಅಂದರೆ, ಒಬ್ಬ ದಲಿತ ಇವತ್ತಿನ ತನಕ ಅಸ್ಪೃಶ್ಯತೆ ಇದೆ, ಇವತ್ತಿನ ತನಕ ಅವನಿಗೆ ಪ್ರತಿಭೆ ಇದ್ರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ನನಗೆ ತುಂಬ ದುಃಖ ಆಗಿದ್ದು, ನಿನ್ನೆ ಮೋದಿಜಿ ಕೂಡ ಇವತ್ತು ಮೀಸಲಾತಿ ಯಾಕಿರಬಾರ್ದು ಅಂದರೆ ಅದರಲ್ಲಿ ಕ್ವಾಲಿಟಿ ಇರಲ್ಲ, ಇನ್ನೊಂದಿರಲ್ಲ ಅಂತ ಹೇಳಿದ್ರೆ ಆ ಬಯಾಸ್ಡ್ ಒಪಿನಿಯನ್ ಇದೆಯಲ್ಲ, ಅದರಿಂದ ಅವ್ರು ಆಚೆ ಬರಬೇಕು. ಈ ಮಕ್ಕಳು ಗಲಾಟೆ ಮಾಡಿ ಒಂದ್ ನಿಮಿಷ ಈ ಗಲಾಟೆ ಮಾಡಕ್ಕೆ ಪುರೋಹಿತ ಈ ನೆರೆಟಿವ್ಸ್ ಫಿಕ್ಸ್ ಮಾಡ್ತಾರೆ. ಮೀಸಲಾತಿ ಇರಬಾರ್ದು ಅಂತ ಒಂದ್ ನಿಮಿಷ ನಾನು ಬೈಟ್ ಕೊಡ್ತೀನಿ. ನಾನು ಏನ್ ಮಾಡ್ತೀನಿ, ನನ್ನ ಹತ್ರ ಇದೆ, ನಾನು ಏನ್ ಮಾಡ್ತೀನಿ. ಮೋದಿ ಅವರ ಬೈಟ್ ನನ್ನ ಹತ್ರ ಇದೆ, ನನ್ನ ಹತ್ರ ಇದೆ ವಿಷಯ. ನೀವು ಕಾಂಗ್ರೆಸ್ ಪಕ್ಷದ ಯಾವ್ದೋ ವಾಟ್ಸ್ಆಪ್ ಗ್ರೂಪ್ ಫೇಕ್ ನ್ಯೂಸ್ ಗಳನ್ನೆಲ್ಲ ಹೇಳ್ಬೇಡಿ. ಮೋದಿ ಅವರು ಎಲ್ಲೂ ಸಹ ಮೀಸಲಾತಿ ವಿರೋಧ ಮಾಡಿಲ್ಲ. ಬಿಜೆಪಿ ಮಾತ್ರನೇ, ಇನ್ನೆಲ್ಲ ಇಡೀ ದೇಶನೇ ಫೇಕು, ಕರ್ನಾಟಕ ಫೇಕು, ಬಡವರು ಫೇಕು. ಬಿಡಿ, ನಾವೆಲ್ಲ ಫೇಕು, ನೀವು ಬಹಳ ಸಾಚಾಗಳು ಬಿಡಿ. ಅದಕ್ಕೆ ಇವತ್ತು ಕೊನೆ ಹಂತದಲ್ಲಿ ಬಂದು ಈಗ ಸಾಬರ್ ನೋಡಿಯಕ್ಕೆ ಜನ ಬೇಕು.
ಯಾರು ಬೇಕು? ಈ ಓದ್ಕೊಂಡಿರೋ ಮಕ್ಕಳನ್ನ ಹೋಗಿ ಮಚ್ಚತ್ಕೊಂಡು ಗಲಾಟೆಗಳು ಮಾಡಿ ಕೇಸ್ ಹಾಕ್ಸ್ಕೊಂಡು ಅವ್ರು ನಾಶ ಆಗೋಗ್ಬಿಡ್ಬೇಕು. ಅಲ್ಲಿ ಬಿಲ್ ಅವರ ಮಕ್ಕಳು ಬೇಕು ಒಡೆಯೋದಕ್ಕೆ. ಈ ಪುರೋಹಿತ ಶಾಹಿಗಳು ಫಿಕ್ಸ್ ಮಾಡ್ತಕ್ಕಂಥ ಈ ಒಂದು ಸಂಚಿಗೆ ಈ ವರ್ಗಗಳಲ್ಲಿರ್ತಕ್ಕಂಥ ಬಾಳಿ ಬದುಕಬೇಕಾದ ಮಕ್ಕಳೆಲ್ಲ ನಾಶ ಆಗೋಗ್ಬೇಕು. ಇದು ಅರಿವು ಮೂಡಿದೆ ಇವತ್ತು. ಅರಿವು ಮೂಡಿದೆ. ಇವ್ರು ಏನು ಇನ್ನಷ್ಟು ಆಟಗಳು ಆಡಿದ್ರು ಕೂಡ ಜಾಗೃತಿ ಮೂಡಿದೆ. ಇದೇನು ಆಟ, ಇದೇನು ಉಪಯೋಗ ಆಗೋದಿಲ್ಲ ಅವರಿಗೆ. ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ನೈಜವಾಗಿ ಅವರಿಗೆ ಅವಕಾಶ ಸಿಕ್ಕಿದಾಗ 75 ವರ್ಷ ಎಲ್ಲ ಹೇಳ್ತಾರಲ್ಲ, ಅವತ್ತಿನ ಕಾಲದಲ್ಲಿ ಪ್ರತಿಯೊಂದು ಕಾನೂನು ಬಂದಾಗಲೂ ಇವರು ಇರ್ತಾ ಇದ್ರು. ಹೊರಗಡೆ ಆದ್ರೂ ಹೋರಾಟ ಮಾಡಬೇಕಿತ್ತು, ಒಳಗಡೆನೂ ಹೋರಾಟ ಮಾಡಬೇಕಾಗಿತ್ತು. ಇವತ್ತಿನ ತನಕ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಹಿಂದುಳಿದಿರೋದಕ್ಕೆ ಕಾರಣ ಇವರ ಮನಸ್ಥಿತಿಯ ಕಾರಣ. ಮನಸ್ಥಿತಿಯಲ್ಲಿ ಆಚೆ ಬರಬೇಕು. ನಾನು ಹೇಳ್ತೀನಿ, ನಾವು ಯಾರನ್ನು ತುಷ್ಟೀಕರಣ ಮಾಡಲ್ಲ, ತುಚ್ಛೀಕರಣ ಮಾಡಲ್ಲ, ಓಲೈಕೆಯೂ ಇಲ್ಲ. ನಾವು ಅವರನ್ನು ಕೀಳಿರಿಮೆಯಿಂದ ನೋಡೋದಿಲ್ಲ. ಸಂವಿಧಾನದ ಪ್ರಕಾರ ನ್ಯಾಯದ ವಿಚಾರ ನೀವು ಕೇಳ್ತಾ ಇರೋದನ್ನು ಕೇಳ್ತೀನಿ. ಪಾಪ ದಲಿತ ಶಾಸಕನ ಮನೆ ಮೇಲೆ ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ಏನ್ ಸ್ಟ್ಯಾಂಡ್ ತಗೊಂಡ್ರಿ? ಯಾವ ನ್ಯಾಯ ಕೊಡಿಸಿದ್ರಿ? ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದಲಿತ ಶಾಸಕ ನೀವೊಂದು ನೋಡಿ, ಅವತ್ತು ಇಲ್ಲ, ನಮ್ಮನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿರೋದು ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪನವರ ಸ್ಟೇಟ್ಮೆಂಟ್ ಮೊದಲನೇ ಆರೋಪಿ ಅವ್ರು ಮುಖ್ಯಮಂತ್ರಿ ಪಾಲನೆ ಮಾಡೋದಿಲ್ಲ. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳಿಸ್ಕೊಳ್ಳೋದು ನೀವು ಅನುಕೂಲ ಸಿಂಧು ಮಾತಾಡ್ತಿದ್ರು. ಇದೇ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ತೀನಿ. 2011ರಿಂದ 2013 ನಡುವೆ ಇದೇ ದಲಿತ ನಾಯಕ ಜಿ ಪರಮೇಶ್ವರ್ ಕಟ್ಟದಂತ ಹುತ್ತದಲ್ಲಿ ಹಾವಂಗೆ ಬಂದು ಸೇರ್ಕೊಂಡು ದಲಿತರಿಗೆ ಮೋಸ ಮಾಡಿದ್ದಾರೋ ಸಿದ್ದರಾಮಯ್ಯ. ಯಾರು ದಲಿತ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಆಗಕ್ಕೆ ಬಿಡದೆ ಡೆಲ್ಲಿ ಕಳಿಸಿದ್ಯಾರು? ಇದೇ ಸಿದ್ದರಾಮಯ್ಯನವರು. ಯಾಕೆ ಇಂಡಿಯಾ ಅಲಯನ್ಸ್ ಮೀಟಿಂಗ್ ನಲ್ಲಿ ಅರವಿಂದ್ ಕೇಜ್ರಿವಾಲ್ ಟಿಎಂಸಿ ನಾಯಕಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂದಾಗ ಏನ್ ಬೇಡ ಅಂದವ್ರು ಇದೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಯಾರು ದಲಿತ ವಿರೋಧಿಗಳು? ಕಾಂಗ್ರೆಸ್ ದಲಿತ ವಿರೋಧಿಗಳು, ಸಿದ್ದರಾಮಯ್ಯ ದಲಿತ ವಿರೋಧಿ, ಡಿಕೆ ಶಿವಕುಮಾರ್ ದಲಿತ ವಿರೋಧಿ. ಊರಿಲ್ ಕುತ್ಕೊಂಡು ದಲಿತ ವಿರೋಧಿ ಮನಸ್ಥಿತಿ ಚಿತ್ರದುರ್ಗದಲ್ಲಿ ಕೊಡ್ತೀವಿ ನೋಡಿ ರಿಸಲ್ಟ್. ಚಿತ್ರದುರ್ಗದಲ್ಲಿ ಸಿಟ್ಟಿಂಗ್ ತೆಗೆದವರು ನೀವು. ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಹುಟ್ಟಿ ಬಂದ್ರೆ ಆರ್ಥಿಕವಾಗಿ ಹಿಂದುಳಿದ್ರ ಬಗ್ಗೆ ನೀವು ಮಾತಾಡಿದ್ರೆ ಹೃದಯದಲ್ಲಿರೋ ನಾಯಕ. ಕಳೆದ 75 ವರ್ಷಗಳಲ್ಲಿ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಿದ್ದಿರೋ ಆರ್ಥಿಕವಾಗಿ ಹಿಂದುಳಿದ ಮೀಸಲಾತಿ ಯಾರು ಕೊಟ್ಟಿರಲಿಲ್ಲ. ಬಿಜೆಪಿ ಒಂದೇ ಕೊಟ್ಟಿದ್ದು, ನರೇಂದ್ರ ಮೋದಿ ಅವರು ಕೊಟ್ಟಿದ್ದು. ನಾನು ವಾರವನ್ನ ಮುಗಿಸ್ತಾ ಇದ್ದೀನಿ ಹೋಗ್ಬಿಟ್ಟು ಬರ್ತೀನಿ. ತುಂಬಾ ಧನ್ಯವಾದಗಳು ಎಲ್ಲರಿಗೂ ಕೂಡ, ತುಂಬಾ ಧನ್ಯವಾದಗಳು. ನನ್ನ ರಿಕ್ವೆಸ್ಟ್ ಇಷ್ಟೇ, ಎಲ್ಲ ರಾಜಕೀಯ ಪಕ್ಷಗಳಿಗೆ, ನಿಮ್ಮ ಓಲೈಕೆಗೋಸ್ಕರ ನೀವೇನಾದರೂ ಮಾತನಾಡಿ, ಆದರೆ ನಿಜವಾಗಿಯೂ ಕೂಡ ನಿಮಗೆ ಆರ್ಥಿಕವಾಗಿ ಹಿಂದುಳಿದಂಥವ್ರನ್ನ ಮೇಲೆ ಎತ್ತಬೇಕು ಅನ್ನೋದಾದ್ರೆ ಅದನ್ನ ಸರ್ವೆ ಮಾಡಿಸ್ಬಿಟ್ಟು ಮೇಲೆ ಎತ್ತಿ. ಸುಮ್ಮನೆ ಜಾತಿ ಮೇಲೆ ಕೊಟ್ಟರೆ ಯಾವುದೂ ಉದ್ಧಾರ ಆಗೋದು